ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಳೆದ 2 ವರ್ಷದಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ರೈತರ ಆತ್ಮಹತ್ಯೆಗಳಾಗಿದೆ. ಈ ಸರ್ಕಾರ ಬಂದ ಮೇಲೆ ಎಲ್ಲೋ ರೈತರಿಗೆ ಒಂದು ಭಾವನೆ ಬರಕ್ಕೆ ಶುರುವಾಗಿದೆ. ಈ ಸರ್ಕಾರ ನಮ್ಮ ಪರವಾಗಿಲ್ಲ, ನಾವು ಮಾಡಿದಂಥ ಸಾಲಗಳಿಗೆ ಇವತ್ತು ಸರಿಯಾದಂಥ ಮಳೆ ಹಾನಿ ಆದರೆ, ಬೆಳೆ ಹಾನಿ ಆದರೆ ಪರಿಹಾರ ಸಿಗ್ತಾ ಇಲ್ಲ. ಬಗರುಕುಂ ಸಾಗುವಳಿ ಜಮೀನುಗಳೇನಿದೆ ಅದಕ್ಕೆ ಹಕ್ಕುಪತ್ರಗಳು ಕೊಡ್ತಾ ಇಲ್ಲ. ನೀರಾವರಿಗೆ ಏನು ವ್ಯವಸ್ಥೆಗಳನ್ನು ಮಾಡಬೇಕಾಯಿತು ಅದನ್ನು ಮಾಡೋಕ್ಕೆ ಇವ್ರ ಹತ್ರ ಹಣ ಇಲ್ಲ. ಎಲ್ಲ ಇಲಾಖೆಗಳಿಗೂ ಹಣ ಕಡಿತ ಮಾಡಿದ್ದಾರೆ. ನೀರಾವರಿ ಇರ್ಬೋದು, RDPR ಇರ್ಬೋದು, ಕೃಷಿ ಇರ್ಬೋದು, ಎಲ್ಲ ಇಲಾಖೆಗೂ ಹಣವನ್ನು ಕಡಿತ ಮಾಡಿದ್ದಾರೆ. ಒಂದು 30ರಿಂದ 40% ಹಣ ಕಡಿತ ಮಾಡಿದ್ದಾರೆ. ಕೊಟ್ಟಿರೋ ಹಣನೂ ಸರಿಯಾಗಿ ಖರ್ಚು ಮಾಡ್ತಾ ಇಲ್ಲ. ಒಂದೊಂದು ಇಲಾಖೆಯಲ್ಲೂ ಕೂಡ 20%, 15% ಅಚೀವ್ಮೆಂಟ್ ತೋರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಮಂಡ್ಯದಲ್ಲಿ ಮಂಜೇಗೌಡ ಅಂತ 50 ವರ್ಷ ವಯಸ್ಸಿನ ವ್ಯಕ್ತಿ, 55 ವಯಸ್ಸಿನ ವ್ಯಕ್ತಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪಾರ್ಕಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಪೆಟ್ರೋಲ್ ಸುರ್ಕೊಂಡು ಮಾಡಿದ್ದಾರೆ. ಕೂಡಲೇ ಅಲ್ಲಿನ ಜನ ಅದು ಗಮನಕ್ಕೆ ತಂದು ಆಸ್ಪತ್ರೆಗೆ ಮಾಡಿದ್ದಾರೆ. ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ದುರಾದೃಷ್ಟಕರವಾದಂಥ ಘಟನೆ. ಅವರು ಸುಮಾರು 7 ಲಕ್ಷ ರೂಪಾಯಿ ಸಾಲ ಇದೆ. ಅವರು ಹಿಂದೆ ಮಾಡಿದಂಥ ಸಾಲ 7 ಲಕ್ಷ ರೂಪಾಯಿ ಬಡ್ಡಿ ಸಮೇತ ಸುಮಾರು 12-13 ವರ್ಷದಿಂದ ಸಾಲ ಮಾಡಿದ್ದಾರೆ. ಅದು ಈಗ 7 ಲಕ್ಷ ಆಗಿದೆ. ಮನೆಯಲ್ಲಿದ್ದಂಥ ಎಲ್ಲ ಒಡವೆಗಳನ್ನು ತಗೊಂಡೋಗಿ ಸುಮಾರು 4.5 ಲಕ್ಷಕ್ಕೆ ಅಡಮಾನ ಇಟ್ಟಿದ್ದಾರೆ. ಇಷ್ಟು ಹಣ ಸುಮಾರು 11 ಲಕ್ಷ ಸಾಲ ಮಾಡಿದ್ದಾರೆ. ಮತ್ತು ಅವರು ಬಗರುಕುಂ ಸಾಗುವಳಿಯಲ್ಲಿ ಸುಮಾರು 15-16 ವರ್ಷದಿಂದ ಜಮೀನನ್ನು ಉಳುಮೆ ಮಾಡ್ತಾ ಇದ್ರಂತೆ. ಈಗ ಅಲ್ಲಿ ಹೋಗಿ ಮತ್ತೆ ಉಳುಮೆ ಮಾಡೋಕ್ಕೆ ಹೋದಾಗ ಫಾರೆಸ್ಟ್ ಅವರು ಗಲಾಟೆ ಮಾಡಿದ್ದಾರೆ. ಇದು ಫಾರೆಸ್ಟ್ ಜಮೀನು, ಇಲ್ಲಿ ಬರಬಾರ್ದು ಅಂತ. ಅವನು ನಾನು 17-18 ವರ್ಷದಿಂದ ಉಳುಮೆ ಮಾಡ್ತಾ ಇದ್ದೀನಿ, ನನಗೆ ಬಿಡಬೇಕು ಅಂತ ಅವನ ಡಿಮ್ಯಾಂಡು. ಜಿಲ್ಲಾಧಿಕಾರಿಗಳು ಕಳೆದ 3 ದಿನದಿಂದ ಅರ್ಜಿಯನ್ನು ಕೊಟ್ಟಿದ್ದಾರೆ. ಆದರೆ ಏನು ರಿಪ್ಲೈ ಇಲ್ಲ ಸರ್ಕಾರದಿಂದ. ಇದಕ್ಕೆ ಮನನೊಂದು ಇವತ್ತು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣವನ್ನು ಅಪ್ಪಿದ್ದಾರೆ. ನನಗನ್ಸುತ್ತೆ ಈ ಸರ್ಕಾರಕ್ಕೆ ಎಲ್ಲೋ ನಾಚಿಕೆ, ಮಾನ ಮರ್ಯಾದೆ ಏನೂ ಇಲ್ಲ.